Good morning, everybody. Methods and Techniques of Social Research, Program BA, Subject Sociology, Semester 6th, Session number 30. Topic Types of Hypothesis, created by Dr. Nagendrappa E. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಈಗಾಗಲೇ ಪ್ರಾಕಲ್ಪನೆ ಪ್ರಕಾರಗಳ ಬಗ್ಗೆ 2 ಸೆಷನ್ನಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಈ ಒಂದು ಸೆಷನ್ನಲ್ಲೂ ಕೂಡ ಪ್ರಾಕಲ್ಪನೆಯ ಪ್ರಕಾರಗಳ ಬಗ್ಗೆನೇ ತಿಳ್ಕೊಳ್ಬೇಕಾಗಿದೆ. ಹಾಗಾಗಿ ಪ್ರಾಕಲ್ಪನೆಯ ಪ್ರಕಾರಗಳಲ್ಲಿ ಇನ್ನೂ ಉಳಿದಿರತಕ್ಕಂಥ ಪ್ರಾಕಲ್ಪನೆಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ಒಂದು ಬಾರಿ ಚರ್ಚೆಯನ್ನು ಮಾಡೋಣ. ನೆಕ್ಸ್ಟ್ ಒನ್ನು ಅಸೋಸಿಯೇಟಿವ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಅಸೋಸಿಯೇಟಿವ್ ಅಂತಂದರೆ ಸಹಾಯಕ ಪ್ರಾಕಲ್ಪನೆ ಅಂತ ಕರಿತೀವಿ. ಸಹಾಯಕ ಪ್ರಾಕಲ್ಪನೆ. Associative hypothesis means reflects a relationship between variables that occur or exists in rural settings without manipulation. This hypothesis is used in correlational research studies. ಅಂದರೆ ಸಹಾಯಕ ಪ್ರಾಕಲ್ಪನೆ ಅಂದರೆ ಏನು? ಸಹಾಯಕ ಪ್ರಾಕಲ್ಪನೆ ಯಾವ ಅಂಶಗಳನ್ನು ಒಳಗೊಂಡಿದೆಯಪ್ಪ ಅಂತಂದರೆ, ಸಹಾಯಕ ಪ್ರಾಕಲ್ಪನೆ ಅಂತಕ್ಕಂಥದ್ದು ಕುಶಲತೆ ಇಲ್ಲದ ನೈಸರ್ಗಿಕ ಒಂದು ಸಂದರ್ಭಗಳಲ್ಲಿ ಸಂಭವಿಸುವ ಅಥವಾ ಅಸ್ತಿತ್ವದಲ್ಲಿರುವ ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಅಂತ ಹೇಳ್ತಾನೆ. ರಿಫ್ಲೆಕ್ಟ್ಸ್ ಎ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯಬಲ್ಸ್ ದಟ್ ಅಕ್ಕರ್ಸ್ ಆರ್ ಎಕ್ಸಿಸ್ಟ್ಸ್ ಇನ್ ನ್ಯಾಚುರಲ್ ಸೆಟ್ಟಿಂಗ್ಸ್ ವಿತೌಟ್ ಮ್ಯಾನಿಪುಲೇಷನ್ ಅಂತಕ್ಕಂಥದ್ದು. ಅಂದರೆ ಕುಶಲತೆ ಇಲ್ಲದ ನೈಸರ್ಗಿಕ ಒಂದು ಸಂದರ್ಭಗಳಲ್ಲಿ ರಿಫ್ಲೆಕ್ಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್ ದಟ್ ಅಕ್ಕರ್ಸ್, ನೈಸರ್ಗಿಕ ಒಂದು ಸನ್ನಿವೇಶಗಳಲ್ಲಿ ಸಂಭವಿಸುತ್ತೆ ಅಥವಾ ಇರುವ ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಅದು ಪ್ರತಿಬಿಂಬಿಸುತ್ತದೆ. ಈ ಪ್ರಾಕಲ್ಪನೆಯು ಪರಸ್ಪರ ಸಂಬಂಧದ ಸಂಶೋಧನಾ ಅಧ್ಯಯನಗಳಲ್ಲಿ ಬಳಕೆಯಾಗುತ್ತದೆ. ಪರಸ್ಪರ ಸಂಶೋಧನಾ ಅಧ್ಯಯನಗಳಲ್ಲಿ ಬಳಕೆಯಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ರಿಫ್ಲೆಕ್ಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ ವೇರಿಯಬಲ್ಸ್ ದಟ್ ಅಕ್ಕರ್ಸ್ ಆರ್ ಎಕ್ಸಿಸ್ಟ್ಸ್ ಇನ್ ನ್ಯಾಚುರಲ್ ಸೆಟ್ಟಿಂಗ್ಸ್ ವಿತೌಟ್ ಮ್ಯಾನಿಪುಲೇಷನ್. This hypothesis is used in correlational research studies. ಅಂದರೆ ಇದು ಪರಸ್ಪರ ಸಂಬಂಧ ಇರತಕ್ಕಂಥ ಸಂಶೋಧನಾ ಅಧ್ಯಯನಗಳಲ್ಲಿ ಕಂಡುಬರುತ್ತೆ ಅಥವಾ ಬಳಕೆ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ನೆಕ್ಸ್ಟ್ ಒನ್ ಕ್ಯಾಸುಯಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಕ್ಯಾಸುಯಲ್ ಹೈಪೋಥಿಸಿಸ್ ಅಂದರೆ ಸಾಂದರ್ಭಿಕ ಪ್ರಾಕಲ್ಪನೆ ಅಂತ ಕರಿತೀವಿ. ಕ್ಯಾಸುಯಲ್ ಅಂತಂದರೆ ಸಾಂದರ್ಭಿಕ ಪ್ರಾಕಲ್ಪನೆ ಅಂತಂದರೆ ಏನಪ್ಪ ಅಂದರೆ ಪ್ರಿಡಿಕ್ಟ್ಸ್ ದ ಕಾಸ್ ಆ್ಯಂಡ್ ಎಫೆಕ್ಟ್ಸ್ ರಿಲೇಷನ್ಶಿಪ್ ಬಿಟ್ವೀನ್ 2 or more ಡಿಪೆಂಡೆಂಟ್ ಆ್ಯಂಡ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಇನ್ ಎಕ್ಸ್ಪೆರಿಮೆಂಟಲ್ ಆರ್ ಇಂಟರ್ವೆನ್ಷನಲ್ ಸೆಟ್ಟಿಂಗ್ಸ್ ವೇರ್ ಇಂಡಿಪೆಂಡೆಂಟ್ ವೇರಿಯಬಲ್ ಈಸ್ ಮ್ಯಾನಿಪುಲೇಟೆಡ್ ಬೈ ರಿಸರ್ಚರ್ ಟು ಎಕ್ಸಾಮಿನ್ ದ effect on dependent variable. ಅಂದರೆ ಸಾಂದರ್ಭಿಕ ಪ್ರಾಕಲ್ಪನೆ ಅಂತಕ್ಕಂಥದ್ದು ಪ್ರಾಯೋಗಿಕ ಅಥವಾ ಮಧ್ಯಸ್ಥಿಕೆಯ ಸನ್ನಿವೇಶಗಳಲ್ಲಿ 2 ಅಥವಾ ಹೆಚ್ಚಿನ ಅವಲಂಬಿಕೆ ಮತ್ತು ಸ್ವತಂತ್ರ ಅಸ್ಥಿರಗಳ ಅಂದರೆ ವ್ಯತ್ಯಯಗಳ ನಡುವಿನ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಊಹಿಸುತ್ತದೆ. ಅಲ್ಲಿ ಅವಲಂಬಿತ ವ್ಯತ್ಯಯದ ಮೇಲಿನ ಪರಿಣಾಮವನ್ನು ಪರೀಕ್ಷಿಸಲು ಸಂಶೋಧಕರಿಂದ ಸ್ವತಂತ್ರ ವ್ಯತ್ಯಯವನ್ನು ನಿರ್ವಹಿಸಲಾಗುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇಲ್ಲಿ ಪ್ರಾಯೋಗಿಕ ಅಥವಾ ಮಧ್ಯಸ್ಥಿಕೆಯ ಒಂದು ಸನ್ನಿವೇಶದಲ್ಲಿ ಅಥವಾ 2 ಅಥವಾ ಹೆಚ್ಚಿನ ಅವಲಂಬಿತ ಮತ್ತು ಸ್ವತಂತ್ರ cause and effect relationship between 2 or more dependent and independent variables in experimental or interventional setting where independent variable is manipulated by researcher to examine the effect on dependent variable ಅಂತಕ್ಕಂಥ. ಅಂದರೆ ಇಲ್ಲಿ
ಅವಲಂಬಿತ ಮತ್ತು ಅವಲಂಬಿತವಲ್ಲದ ಅಂತಕ್ಕಂಥದ್ದು, ಡಿಪೆಂಡೆಂಟು, ಅವಲಂಬಿತ ಅಂತಕ್ಕಂಥದ್ದು. ಮತ್ತು ಸ್ವತಂತ್ರ ಅಂತ, ಡಿಪೆಂಡೆಂಟು, ಇಂಡಿಪೆಂಡೆಂಟ್ ಅಂತಕ್ಕಂಥ. ಇಂಡಿಪೆಂಡೆಂಟ್ ಅಂತ ಅಂದರೆ ಇಲ್ಲಿ ನಾವು ಸ್ವತಂತ್ರ ಅಂತ ಕರಿತೀವಿ, ಡಿಪೆಂಡೆಂಟ್ ಅಂದರೆ ಅವಲಂಬಿತ ಅಂತೇಳಿ ಕರಿತೀವಿ. ಇಲ್ಲಿ ಎರಡು ಅಥವಾ ಹೆಚ್ಚಿನ ಅವಲಂಬಿತ ಮತ್ತು ಸ್ವತಂತ್ರ, ಎರಡು ಅಥವಾ ಹೆಚ್ಚಿನ ಅವಲಂಬಿತ ಮತ್ತು ಸ್ವತಂತ್ರ ವ್ಯತ್ಯಯಗಳ ನಡುವಿನ ಕಾರಣ ಮತ್ತು ಪರಿಣಾಮದ ಸಂಬಂಧವನ್ನು ಊಹಿಸುತ್ತದೆ. ಇಲ್ಲಿ ಅವಲಂಬಿತ ಅಂದರೆ ಇಲ್ಲಿ ಡಿಪೆಂಡೆಂಟ್ ವೇರಿಯಬಲ್ ಅಂತಕ್ಕಂಥದ್ದು, ಡಿಪೆಂಡೆಂಟ್ ವೇರಿಯಬಲ್ ಅವಲಂಬಿತ ವ್ಯತ್ಯಯದ ಮೇಲಿನ ಪರಿಣಾಮವನ್ನು ಪರೀಕ್ಷಿಸಲು ಸಂಶೋಧಕರಿಂದ ಇಂಡಿಪೆಂಡೆಂಟ್ ವೇರಿಯಬಲ್ ಅಂದರೆ ಸ್ವತಂತ್ರ ವೇರಿಯಬಲನ್ನು, ಸ್ವತಂತ್ರ ವ್ಯತ್ಯಯವನ್ನು ನಿರ್ವಹಿಸಲಾಗುತ್ತದೆ. ಸ್ವತಂತ್ರ ವ್ಯತ್ಯಯವನ್ನು ಅಂದರೆ ಅಲ್ಲಿ ಅವನೇ ಸಂಶೋಧಕ ತಾನೇ ಸ್ವತಃ ಒಂದು ವ್ಯತ್ಯಯವನ್ನು ರೂಪಿಸ್ಕೊಳ್ತಾನೆ ಅಂತಕ್ಕಂಥ ಮಾತನ್ನು ಹೇಳ್ತೇವೆ. ಇದಕ್ಕೆ ನಾವು ಕ್ಯಾಸುಯಲ್ ಹೈಪೋಥಿಸಿಸ್ ಅಥವಾ ಸಾಂದರ್ಭಿಕ ಪ್ರಾಕ್ಕಲ್ಪನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಇಷ್ಟು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಪ್ರಾಕ್ಕಲ್ಪನೆಯ ಪ್ರಕಾರಗಳು ಅಂತಕ್ಕಂಥವು. ಇದಲ್ಲದೆ ಗೂಡ್ ಆ್ಯಂಡ್ ಹ್ಯಾಟ್ ಅಂತಕ್ಕಂಥ ಒಬ್ಬ ಸಂಶೋಧಕ ಮತ್ತು ಸಮಾಜಶಾಸ್ತ್ರಜ್ಞರಾಗಿರ್ತಕ್ಕಂಥ ಗೂಡ್ ಆ್ಯಂಡ್ ಹ್ಯಾಟ್ರವರು ಅವರು ಪ್ರಾಕ್ಕಲ್ಪನೆಗಳನ್ನು ಅವುಗಳ ಅಮೂರ್ತತೆಯ ಮಟ್ಟವನ್ನು ಆಧರಿಸಿ 3 ಪ್ರಕಾರಗಳಲ್ಲಿ ವರ್ಗೀಕರಣ ಮಾಡಿದ್ದಾರೆ. 3 ಪ್ರಕಾರಗಳಲ್ಲಿ ವರ್ಗೀಕರಣವನ್ನು ಮಾಡಿದ್ದಾರೆ. ಯಾವುದರ ಆಧಾರದ ಮೇಲೆ? ಪ್ರಾಕ್ಕಲ್ಪನೆಗಳ ಅಮೂರ್ತತೆಯ ಮಟ್ಟವನ್ನು ಆಧರಿಸಿ, ಪ್ರಾಕ್ಕಲ್ಪನೆಗಳ ಅಮೂರ್ತತೆಯ ಮಟ್ಟವನ್ನು ಆಧರಿಸಿ ಅವರು 3 ಪ್ರಕಾರಗಳಲ್ಲಿ ಪ್ರಾಕ್ಕಲ್ಪನೆಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಗೂಡ್ ಆ್ಯಂಡ್ ಹ್ಯಾಟ್ರವರ ಪ್ರಕಾರ ಪ್ರಾಕ್ಕಲ್ಪನೆಗಳನ್ನು ಎಷ್ಟು ಪ್ರಕಾರಗಳಾಗಿ ವಿಂಗಡಣೆ ಮಾಡಿದ್ದಾರೆ? 3 ಪ್ರಕಾರಗಳು ಯಾವ್ಯಾವುದು? ಒಂದನೇದು ಸರಳ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು, ಎರಡನೇದು ಸಂಕೀರ್ಣ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು, ಮೂರನೇದು ಹೆಚ್ಚು ಸಂಕೀರ್ಣ ಪ್ರಾಕ್ಕಲ್ಪನೆ ಅಂತಕ್ಕಂಥದ್ದು, ಸಿಂಪಲ್ ಸ್ಟೇಜ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಮೊದಲನೇದು. ಅದೇ ಎರಡನೇದು ಏನಪ್ಪ ಅಂತಂದರೆ ಕಾಂಪ್ಲೆಕ್ಸ್ ಐಡಿಯಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು, ಮೂರನೇದು ವೆರಿ ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಈ 3 ಪ್ರಕಾರಗಳನ್ನು ಯಾರು ಗೂಡ್ ಆ್ಯಂಡ್ ಹ್ಯಾಟ್ರವರ ಪ್ರಕಾರ ಅದು ಯಾವುದರ ಆಧಾರದ ಮೇಲೆ? ಪ್ರಾಕ್ಕಲ್ಪನೆಗಳ ಅಮೂರ್ತತೆಯ ಮಟ್ಟವನ್ನು ಆಧರಿಸಿ ಅವರು ವರ್ಗೀಕರಣ ಮಾಡಿದ್ದಾರೆ ಅಂತಕ್ಕಂಥದ್ದು. ಗೂಡ್ ಆ್ಯಂಡ್ ಹ್ಯಾಟ್ ಯಾವ ಗಿವನ್ ದ ಫಾಲೋಯಿಂಗ್ 3 ಟೈಪ್ಸ್ ಆಫ್ ಹೈಪೋಥಿಸಿಸ್ ಆನ್ ದ ಬೇಸಿಸ್ ಆಫ್ ಲೆವೆಲ್ ಆಫ್ ಅಬ್ಸ್ಟ್ರಾಕ್ಟ್ನೆಸ್. ಅಬ್ಸ್ಟ್ರಾಕ್ಟ್ ಅಂದರೆ ಅಮೂರ್ತತೆಯ ಒಂದು ಮಟ್ಟವನ್ನು ಆಧರಿಸಿ, ಲೆವೆಲ್ ಅಂದರೆ ಮಟ್ಟವನ್ನು ಆಧರಿಸಿ ಪ್ರಾಕ್ಕಲ್ಪನೆಯನ್ನು ವರ್ಗೀಕರಣ ಮಾಡಿದ್ದಾರೆ. ಮೊದಲನೇದು ಸಿಂಪಲ್ ಸ್ಟೇಜ್ ಆಫ್ ಹೈಪೋಥಿಸಿಸ್ ಅಂತಕ್ಕಂಥದ್ದು, ಸಿಂಪಲ್ ಸ್ಟೇಜ್ ಆಫ್ ಹೈಪೋಥಿಸಿಸ್. This hypothesis, which presents a proposition in common sense terms or about which some common sense observations already exists or which seeks to test common sense statements. For example, bad parents produce bad children, or committed managers always give profits, or rich students drink more alcohol. ಅಂದರೆ ಇಲ್ಲಿ ಸರಳ ಪ್ರಾಕ್ಕಲ್ಪನೆ ಅಥವಾ ಸರಳ ಹಂತದ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ಸಿಂಪಲ್ ಸ್ಟೇಜ್ ಹೈಪೋಥಿಸಿಸ್ ಅಂತ, ಸರಳ ಹಂತದ ಪ್ರಾಕ್ಕಲ್ಪನೆ. ಇದು ಅತ್ಯಂತ ಕೆಳಹಂತದ ಅಮೂರ್ತ ಭಾವನೆಯಾಗಿದ್ದು ಇದು ಕೆಲವೊಂದು ಪ್ರಾಯೋಗಿಕ ಏಕರೂಪತೆಗಳ ಅಸ್ತಿತ್ವವನ್ನು ಎತ್ತಿ ಹಿಡಿಯುತ್ತದೆ ಅಥವಾ ತೋರಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಉದಾಹರಣೆಗೆ, ಕೆಟ್ಟ ತಾಯಿ ತಂದೆಯರು ಸಮಾಜಕ್ಕೆ ಕೆಟ್ಟ ಮಕ್ಕಳನ್ನು ನೀಡುತ್ತಾರೆ. ಇದೊಂದು ಊಹೆ, ಪ್ರಾಕ್ಕಲ್ಪನೆ ಅವರಷ್ಟೇ. ಇದು ಒಂದು ರೀತಿಯಾಗಿ. ನಗರದ ಪುರುಷರು 25-27ರ ವಯೋಮಾನದಲ್ಲಿ ವಿವಾಹವಾಗುತ್ತಾರೆ. ಶ್ರೀಮಂತ ವಿದ್ಯಾರ್ಥಿಗಳು ಹೆಚ್ಚು ಮದ್ಯಪಾನ ಮಾಡುತ್ತಾರೆ ಇತ್ಯಾದಿ. ಹೀಗೆ ಸರಳ ಹಂತದ ಪ್ರಾಕ್ಕಲ್ಪನೆಗಳು ಒಂದು ನಿರ್ದಿಷ್ಟ ಸಮೂಹದಲ್ಲಿ ಸಾಮಾನ್ಯವಾಗಿ ಯಾವ ರೀತಿಯ ವರ್ತನೆಯನ್ನು ಅಪೇಕ್ಷಿಸಬಹುದು ಎಂಬುದನ್ನು ತಿಳಿಸುತ್ತವೆ. ಅಂತೆಯೇ ಇವುಗಳನ್ನು ಈಗಾಗಲೇ ಅಸ್ತಿತ್ವದಲ್ಲಿರುವ ಸಾಮಾನ್ಯ ಜ್ಞಾನದ ಪ್ರಸ್ತಾವ ಅಥವಾ ಹೇಳಿಕೆಗಳು ಅಥವಾ ಪ್ರತಿಪಾದನೆಗಳು ಎನ್ನಲಾಗಿದೆ. ಅಂದರೆ ಇವು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಹೇಳಿಕೆಗಳು. ಯಾವುದು? ಫಾರ್ ಎಕ್ಸಾಂಪಲ್, ಬ್ಯಾಡ್ ಪೇರೆಂಟ್ಸ್ ಪ್ರೊಡ್ಯೂಸ್ ಬ್ಯಾಡ್ ಚಿಲ್ಡ್ರನ್, ಆರ್ ಕಮಿಟೆಡ್ ಮ್ಯಾನೇಜರ್ಸ್ ಆಲ್ವೇಸ್ ಗಿವ್ ಪ್ರಾಫಿಟ್ಸ್, ಆರ್ ರಿಚ್ ಸ್ಟೂಡೆಂಟ್ಸ್ ಡ್ರಿಂಕ್ ಮೋರ್ ಆಲ್ಕೋಹಾಲ್. ಇವು ಈಗಾಗಲೇ ಅಸ್ತಿತ್ವದಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಹೇಳಿಕೆಗಳು ಅಥವಾ ಪ್ರತಿಪಾದನೆಗಳು ಅಥವಾ ಪ್ರಸ್ತಾವನೆಗಳು ಅಂತೇಳಿ ಕರಿತೀವಿ. ಇವು ಸರ್ವೇ ಸಾಮಾನ್ಯವಾಗಿರ್ತವೆ, ಅದನ್ನೇ ಹೇಳ್ತಾರೆ. ಇದನ್ನು ನಾವು ಸರಳ ಹಂತದ ಪ್ರಾಕ್ಕಲ್ಪನೆ ಅಂತ ಕರಿತೀವಿ. ಸರಳ ಹಂತದ ಪ್ರಾಕ್ಕಲ್ಪನೆ.
ಈಗ ಉದಾಹರಣೆಗೆ ನಗರದ ಪುರುಷರು 25-27 ವಯೋಮಾನದಲ್ಲಿ ವಿವಾಹವಾಗ್ತಾರೆ, ಅಥವಾ ಕೆಟ್ಟ ತಾಯಿ ತಂದೆಯರು ಸಮಾಜಕ್ಕೆ ಕೆಟ್ಟ ಮಕ್ಕಳನ್ನು ನೀಡ್ತಾರೆ, ಶ್ರೀಮಂತರ ಮಕ್ಕಳು ಹೆಚ್ಚು ಮದ್ಯವನ್ನು ಸೇವನೆ ಮಾಡ್ತಾರೆ ಅಂತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯವಾಗಿ ಇರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಒಂದು ವಿಚಾರಗಳು. ಆದರೆ ಇದು ಆಗುತ್ತೆ ಆಗಲ್ಲ ಅಂತಕ್ಕಂಥದ್ದಲ್ಲ, ಅದನ್ನು ಸರಳ ಹಂತದ ಪ್ರಾಕಲ್ಪನೆ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಪ್ರಾಕಲ್ಪನೆಗಳನ್ನು ಸರಳ ಹಂತದ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಕಾಂಪ್ಲೆಕ್ಸ್ ಐಡಿಯಲ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ಕಾಂಪ್ಲೆಕ್ಸ್ ಐಡಿಯಲ್ ಹೈಪೋಥಿಸಿಸ್, ಸಂಕೀರ್ಣ ಆದರ್ಶ ಪ್ರಾಕಲ್ಪನೆ. ಸಂಕೀರ್ಣ ಆದರ್ಶ ಪ್ರಾಕಲ್ಪನೆ. A complex ideal hypothesis. This hypothesis, which are somewhat complex, which give statement of little complex relationship. For example, communal riots are caused by religious polarization. Growth of cities is in concentric circles. Economic instability hampers development of an establishment. Crime is caused by differential associations. Juvenile delinquency is related to residence in slums. Deviant behavior is caused by mental disorders. ಇದೆಲ್ಲನೂ ಕೂಡ ಕಾಂಪ್ಲೆಕ್ಸ್ ಐಡಿಯಲ್ ಹೈಪೋಥಿಸಿಸ್ಗೆ ಒಂದು ಉದಾಹರಣೆಗಳು ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ಬೋದು. ಅಂದರೆ ಈ ಪ್ರಕಾರದ ಪ್ರಾಕಲ್ಪನೆ ಸಾಪೇಕ್ಷವಾಗಿ ಉನ್ನತ ಮಟ್ಟದ ಅಮೂರ್ತತೆಯನ್ನು ಪಡೆದಿರುವುದಾಗಿದ್ದು, ಇದು ಪ್ರಾಯೋಗಿಕ ಏಕರೂಪತೆಗಳ ನಡುವೆ ತಾರ್ಕಿಕವಾಗಿ ಉತ್ಪನ್ನಗೊಂಡ ಸಂಬಂಧಗಳು ಇವೆಯೇ ಎಂಬುದನ್ನು ಪರಿಶೀಲಿಸುತ್ತದೆ ಅಥವಾ ಪರೀಕ್ಷಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಈ ಏಕರೂಪತೆಗಳ ನಡುವೆ ತಾರ್ಕಿಕವಾಗಿ ಉತ್ಪನ್ನಗೊಂಡ ಸಂಬಂಧಗಳು ಇವೆಯೇ ಎಂಬುದನ್ನು ಪರೀಕ್ಷಿಸುತ್ತದೆ ಅಥವಾ ಪರಿಶೀಲಿಸುತ್ತದೆ. ಅಂದರೆ ಇಂತಹ ಪ್ರಾಕಲ್ಪನೆಗಳು ಪ್ರಾಯೋಗಿಕ ಏಕರೂಪತೆಯ ನಿಖರತೆಯನ್ನು ಉದ್ದೇಶಪೂರ್ವಕ ವಿರೂಪಗೊಳಿಸಿ ಪ್ರಾಯೋಗಿಕ ವಾಸ್ತವಿಕತೆಗಳಿಂದ ದೂರ ಸರಿಯುವುದರಿಂದ ಇವುಗಳನ್ನು ಆದರ್ಶ ಪ್ರಕಾರಗಳೆಂದು ಕರೆಯಲಾಗಿದೆ ಅಥವಾ ಪರಿಗಣಿಸಲಾಗಿದೆ. ಇಂತಹ ಪ್ರಾಕಲ್ಪನೆಗಳು ಪ್ರಾಯೋಗಿಕ ಏಕರೂಪತೆಯ ನಿಖರತೆಯನ್ನು ಉದ್ದೇಶಪೂರ್ವಕವಾಗಿ ವಿರೂಪಗೊಳಿಸಿ ಪ್ರಾಯೋಗಿಕ ವಾಸ್ತವಿಕತೆಗಳಿಂದ ದೂರ ಸರಿಯುವುದರಿಂದ ಇವುಗಳನ್ನು ಆದರ್ಶ ಪ್ರಕಾರಗಳೆಂದು ಪರಿಗಣಿಸಲಾಗಿದೆ. ಈ ರೀತಿಯಾದ ಪ್ರಾಕಲ್ಪನೆಗಳು ಸಂಕೀರ್ಣ ಕ್ಷೇತ್ರಗಳ ಬಗೆಗಿನ ಭಾವಿ ಸಂಶೋಧನೆಗಳಿಗೆ ಅಗತ್ಯವಿರುವ ತಂತ್ರಗಳನ್ನು ಸಾಧನಗಳನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅತ್ಯಂತ ಉಪಯುಕ್ತವಾಗಿರುತ್ತವೆ. ಉದಾಹರಣೆಗೆ, ವಿಭಿನ್ನ ಅಲ್ಪಸಂಖ್ಯಾತ ಸಮೂಹಗಳ ವರ್ತನೆಯಲ್ಲಿ ಪ್ರಾಯೋಗಿಕ ಏಕರೂಪತೆಗಳಿರುವುದನ್ನು ಹಲವಾರು ಅಧ್ಯಯನಗಳು ನಿರೂಪಿಸಿವೆ. ಇಂತಹ ಏಕರೂಪತೆಗಳಿಂದಾಗಿಯೇ ಆದರ್ಶ ಪ್ರಕಾರಗಳು ಆವಿರ್ಭವಿಸುತ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಅಂದರೆ ಧಾರ್ಮಿಕ ಧ್ರುವೀಕರಣದಿಂದಾಗಿ ಕೋಮು ಗಲಭೆಗಳು ಉಂಟಾಗುತ್ತವೆ. ಬಾಲ ಅಪರಾಧವು ಕೊಳಗೇರಿಗಳ ವಾಸಸ್ಥಾನದೊಂದಿಗೆ ಸಂಬಂಧ ಹೊಂದಿದೆ ಇತ್ಯಾದಿ. ಈ ರೀತಿಯಾಗಿರ್ತಕ್ಕಂಥವ್ನು ಏನಂತ ಕರಿತೀವಪ್ಪ ಅಂದ್ರೆ ನಾವು ಕಾಂಪ್ಲೆಕ್ಸ್ ಐಡಿಯಲ್ ಹೈಪೋಥಿಸಿಸ್ ಅಥವಾ ಸಂಕೀರ್ಣ ಆದರ್ಶ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ಸಂಕೀರ್ಣ ಆದರ್ಶ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಸಂಕೀರ್ಣ ಆದರ್ಶ ಪ್ರಾಕಲ್ಪನೆ ಅಂದರೆ ಸ್ವಲ್ಪ ಸಂಕೀರ್ಣವಾದ ಪ್ರಾಕಲ್ಪನೆ, ಅಂದರೆ ಸ್ವಲ್ಪ ಸಂಕೀರ್ಣ ಸಂಬಂಧದ ಹೇಳಿಕೆಯನ್ನು ನೀಡುತ್ತದೆ. ಉದಾಹರಣೆಗೆ, ಧಾರ್ಮಿಕ ಧ್ರುವೀಕರಣದಿಂದ ಕೋಮು ಗಲಭೆಗಳು ಸಂಭವಿಸುತ್ತವೆ. ಹೌದು, ಕೋಮು ಗಲಭೆಗಳು ಯಾವಾಗಲೂ ಕೂಡ ಯಾವಾಗ ಸಂಭವಿಸೋದು? ಧಾರ್ಮಿಕ ಧ್ರುವೀಕರಣಗೊಂಡಾಗ. ಅದೇ ರೀತಿ ಗ್ರೋತ್ ಸಿಟೀಸ್ ಈಸ್ ಇನ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್, ಅಂದರೆ ನಗರಗಳ ಬೆಳವಣಿಗೆ ಏಕಕೇಂದ್ರ ವಲಯಗಳಲ್ಲಿದೆ ಅಂತಕ್ಕಂಥದ್ದು. ಅದೇ ರೀತಿ ಆರ್ಥಿಕ ಅಸ್ಥಿರತೆಯು ಸ್ಥಾಪನೆಯ ಅಭಿವೃದ್ಧಿಗೆ ಅಡ್ಡಿಯುಂಟಾಗುತ್ತದೆ. ಅಂದರೆ ಆರ್ಥಿಕ ಅಸ್ಥಿರತೆ ಇದ್ದಾಗ ಅಭಿವೃದ್ಧಿಗೆ ಅಡ್ಡಿಯುಂಟಾಗುತ್ತದೆ ಅಂತಕ್ಕಂಥದ್ದು. ಅದೇ ರೀತಿ ಭೇದಾತ್ಮಕ ಸಂಘಗಳಿಂದ ಅಪರಾಧ ಸಂಭವಿಸುತ್ತದೆ. ಅಪರಾಧವು ಕೊಳಗೇರಿಗಳಲ್ಲಿನ ವಾಸಕ್ಕೆ ಸಂಬಂಧಿಸಿದೆ ಅಂತಕ್ಕಂಥ. ಈ ರೀತಿ ಮಾನಸಿಕ ಅಸ್ವಸ್ಥತೆಗಳಿಂದ ಇಲ್ಲಿ ಭಿನ್ನ ವರ್ತನೆ ಉಂಟಾಗುತ್ತದೆ ಅಂತಕ್ಕಂಥ. ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವು ಯಾವುದಕ್ಕೆ ಸಂಕೀರ್ಣ ಆದರ್ಶ ಪ್ರಾಕಲ್ಪನೆಗೆ ಕೊಡಬಹುದು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. ನೆಕ್ಸ್ಟ್ ಒನ್,
ವೆರಿ ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಅಂತಕ್ಕಂಥದ್ದು, ವೆರಿ ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ವಿಚ್ ಡಿಸ್ಕ್ರೈಬ್ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್ ಇನ್ ಮೋರ್ ಕಾಂಪ್ಲೆಕ್ಸ್ ಟರ್ಮ್ಸ್. ಮೋರ್ ಕಾಂಪ್ಲೆಕ್ಸ್ ಟರ್ಮ್ಸ್ ಅಂತಕ್ಕಂಥ ಅಂದರೆ ಇಲ್ಲಿ ಬಹಳ ಸಂಕೀರ್ಣವಾದ ಪ್ರಾಕಲ್ಪನೆ ಅಂತ ಕರಿತೀವಿ. ಬಹಳ ಸಂಕೀರ್ಣವಾದ ಪ್ರಾಕಲ್ಪನೆ ಇದು ಎರಡು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಹೆಚ್ಚು ಸಂಕೀರ್ಣ ಪದಗಳಲ್ಲಿ ವಿವರಿಸುತ್ತದೆ. ಉದಾಹರಣೆಗೆ, ಹೆಚ್ಚಿನ ಆದಾಯ ಆಧುನಿಕ ಮತ್ತು ನಗರ ಜನರಿಗಿಂತ ಕಡಿಮೆ ಆದಾಯ ಸಂಪ್ರದಾಯವಾದಿಗಳು ಮತ್ತು ಗ್ರಾಮೀಣ ಜನರಲ್ಲಿ ಹೆಚ್ಚಿನ ಫಲವತ್ತತೆ ಹೆಚ್ಚು ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಒಂದಕ್ಕೊಂದಕ್ಕೆ ಎರಡು ಮೂರು ವೇರಿಯಬಲ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧಗಳಿದೆ ಎಂಬುದನ್ನು ಇಲ್ಲಿ ಕಾಣಿಸುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಹೈ ಫರ್ಟಿಲಿಟಿ ಎಕ್ಸಿಟ್ಸ್ ಮೋರ್ ಇನ್ ಲೋ ಇನ್ಕಮ್ ಕನ್ಸರ್ವೇಟಿವ್ಸ್ ಆ್ಯಂಡ್ ರೂರಲ್ ಪೀಪಲ್ ದ್ಯಾನ್ ಹೈ ಇನ್ಕಮ್ ಮಾಡರ್ನ್ ಆ್ಯಂಡ್ ಅರ್ಬನ್ ಪೀಪಲ್ ಅಂತಕ್ಕಂಥ. ಮಾಡರ್ನ್ ಆ್ಯಂಡ್ ಅರ್ಬನ್ ಪೀಪಲ್ ಅಂದರೆ ಇಲ್ಲಿ ಹೆಚ್ಚಿನ ಆದಾಯ ಎಲ್ಲಿ ಬರುತ್ತೆ ಅಂತಂದು ಹೇಳೋದಾದರೆ, ಹೆಚ್ಚಿನ ಆದಾಯ ಅಂತಕ್ಕಂಥದ್ದು ಎಲ್ಲಿ ಬರುತ್ತಪ್ಪ ಅಂತಂದರೆ ಆಧುನಿಕ ಮತ್ತು ನಗರ ಜನರಿಗಿಂತ ಕಡಿಮೆ ಆದಾಯ ಇರುತ್ತೆ. ಸಂಪ್ರದಾಯವಾದಿಗಳು ಮತ್ತು ಗ್ರಾಮೀಣ ಜನರಲ್ಲಿ ಹೆಚ್ಚಿನ ಫಲವತ್ತತೆ ಹೆಚ್ಚು ಅಸ್ತಿತ್ವದಲ್ಲಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಹೈ ಫರ್ಟಿಲಿಟಿ ಎಕ್ಸಿಸ್ಟ್ಸ್ ಮೋರ್ ಇನ್ ಲೋ ಇನ್ಕಮ್. ಮೋರ್ ಇನ್ ಲೋ ಇನ್ಕಮ್ ಅಂತಕ್ಕಂಥ. ಹೈ ಫರ್ಟಿಲಿಟಿ ಎಕ್ಸಿಟ್ಸ್ ಮೋರ್ ಇನ್ ಲೋ ಇನ್ಕಮ್ ಅಂದರೆ ಕಡಿಮೆ ಆದಾಯ ಇರತಕ್ಕಂತಹ ಗ್ರಾಮೀಣ ಜನರಲ್ಲಿ, ಕಡಿಮೆ ಆದಾಯ ಇರತಕ್ಕಂಥ ಗ್ರಾಮೀಣ ಜನರಲ್ಲಿ ಈ ಫಲವತ್ತತೆ ಹೆಚ್ಚು ಅಸ್ತಿತ್ವದಲ್ಲಿದೆ ಅಂತಕ್ಕಂಥದ್ದು. ಗ್ರಾಮೀಣ ಜನರಲ್ಲಿ ಹೆಚ್ಚಿನ ಫಲವತ್ತತೆ ಇರುತ್ತೆ ಅಂತಕ್ಕಂಥದ್ದು. ಗ್ರಾಮೀಣ ಜನರಲ್ಲಿ ಹೆಚ್ಚಿನ ಫಲವತ್ತತೆ ಇರುತ್ತೆ ಅಂತಕ್ಕಂಥ. ಇಲ್ಲಿ ಅದೇ ರೀತಿ ಕನ್ಸರ್ವೇಟಿವ್ಸ್ ಆ್ಯಂಡ್ ರೂರಲ್ ಪೀಪಲ್ ದ್ಯಾನ್ ಹೈ ಇನ್ಕಮ್ ಮಾಡರ್ನ್ ಆ್ಯಂಡ್ ಅರ್ಬನ್ ಪೀಪಲ್ ಅಂತಕ್ಕಂಥದ್ದು. ಈಗ ಇಲ್ಲಿ ಇವನು ಹೇಳ್ತಾ ಹೋಗ್ತಾನೆ. ಅಂದರೆ ಇಲ್ಲಿ ಅವಲಂಬಿತ ವ್ಯತ್ಯಯ ಫಲವತ್ತತೆ ಅಂತಕ್ಕಂಥದ್ದು, ಅವಲಂಬಿತ ವ್ಯತ್ಯಯ ಫಲವತ್ತತೆ. ಆದರೆ ಸ್ವತಂತ್ರ ವ್ಯತ್ಯಯ ವೇರಿಯಬಲ್ ಆದಾಯ, ಮೌಲ್ಯಗಳು, ಶಿಕ್ಷಣ, ನಿವಾಸ ಇತ್ಯಾದಿ ಅಂತಕ್ಕಂಥ. ಅಂದರೆ ಇಲ್ಲಿ ಒಂದು ವ್ಯತ್ಯಯ ಮತ್ತೊಂದು ವ್ಯತ್ಯಯ, ಒಂದು ಸ್ವತಂತ್ರ ವ್ಯತ್ಯಯ ಅಂದರೆ ವೇರಿಯಬಲ್ಲು, ಇನ್ನೊಂದು ಅವಲಂಬಿತ ಅಂತಕ್ಕಂಥದ್ದು. ಇಲ್ಲಿ ಅವಲಂಬಿತ ವೇರಿಯಬಲ್ ಯಾವುದು? ಫಲವತ್ತತೆ. ಆದರೆ ಸ್ವತಂತ್ರ ವೇರಿಯಬಲ್ಲು ಆದಾಯ, ಮೌಲ್ಯ, ಶಿಕ್ಷಣ, ನಿವಾಸ ಇತ್ಯಾದಿ. ನಿವಾಸ ಅಂದರೆ ಇವನು ಗ್ರಾಮೀಣನ ನಗರ ಅಂತಾನ, ಆದಾಯ ಅವನಿಗೆ ಹೆಚ್ಚು ಬರುತ್ತಂತ. ಮೌಲ್ಯ ಗ್ರಾಮೀಣ ಜನರಲ್ಲಿ ಮೌಲ್ಯ ಇದೆಯಾ, ನಗರದ ಜನರಲ್ಲಿ ಮೌಲ್ಯ ಇದೆ. ಶಿಕ್ಷಣ ನಗರದ ಜನರಲ್ಲಿ ಇದೆಯಾ, ಗ್ರಾಮೀಣ ಜನರಲ್ಲಿ, ಈ ರೀತಿಯಾಗಿರ್ತಕ್ಕಂಥದ್ದು ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ಬೋದು. Here a dependent variable is fertility while independent variable are income, values, education and residence etc. Here dependent variable is fertility. ಡಿಪೆಂಡೆಂಟ್ ವೇರಿಯಬಲ್ ಅಂತಕ್ಕಂಥದ್ದು ಯಾವುದಿದೆ? ಅವಲಂಬಿತ ಒಂದು ವೇರಿಯಬಲ್ಲು ಫರ್ಟಿಲಿಟಿ. ವೈಲ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆರ್, ಇಲ್ಲಿ ಸ್ವತಂತ್ರ ವೇರಿಯಬಲ್ಗಳು ಯಾವ್ಯಾವು? ಇನ್ಕಮ್ಮು, ವ್ಯಾಲ್ಯೂಸು, ಎಜುಕೇಷನ್ ಅಂಡು ರೆಸಿಡೆನ್ಸ್ ಎಕ್ಸೆಟ್ರಾ, ಇವೆಲ್ಲನೂ ಕೂಡ. ಈ ರೀತಿಯಾಗಿರ್ತಕ್ಕಂಥ ಪ್ರಾಕಲ್ಪನೆಗಳಿರ್ತವೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಇದು ಅತ್ಯುತ್ತಮ ಮಟ್ಟದ ಅಮೂರ್ತತೆಯನ್ನು ಹೊಂದಿದ ಪ್ರಾಕಲ್ಪನೆಯಾಗಿದ್ದು ಇದು ಹಲವಾರು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಶೋಧಿಸಲು ಪ್ರಯತ್ನಿಸುತ್ತದೆ. ಇಲ್ಲಿ ವೆರಿ ಕಾಂಪ್ಲೆಕ್ಸ್ ಹೈಪೋಥಿಸಿಸ್, ಸಿಂಪಲ್ಲಾಗಿ ಹೇಳೋದಾದರೆ, ಭಾಳ ಸರಳವಾಗಿ ಹೇಳೋದಾದರೆ, ಇದು ಅತ್ಯುತ್ತಮ ಮಟ್ಟದ ಅಮೂರ್ತತೆಯನ್ನು ಹೊಂದಿದ ಪ್ರಾಕಲ್ಪನೆಯಾಗಿದೆ. ಇದು ಅತ್ಯುತ್ತಮ ಮಟ್ಟದ ಅಮೂರ್ತತೆಯನ್ನು ಹೊಂದಿದ ಪ್ರಾಕಲ್ಪನೆಯಾಗಿದ್ದು ಇದು ಹಲವಾರು ವ್ಯಕ್ತಿಗಳ ನಡುವಿನ ಸಂಬಂಧವನ್ನು ಹುಡುಕಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು, ಇನ್ನೊಂದು ಉದಾಹರಣೆಯನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಭಿವೃದ್ಧಿಶೀಲ ಅಭಿವೃದ್ಧಿಶೀಲ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಅಂತಕ್ಕಂಥದ್ದು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿನ ಕುಟುಂಬ ಯೋಜನೆ ಮತ್ತು ಜನನ ಪ್ರಮಾಣದ ಅಧ್ಯಯನದಲ್ಲಿ ಸಂಪತ್ತು, ಧರ್ಮ, ಸಂಸ್ಕೃತಿ ಇತ್ಯಾದಿ ವ್ಯತ್ಯಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗಿರುತ್ತದೆ. ಇಲ್ಲಿ ನಾವು ಹೇಳ್ದಾಗ ನೋಡಿ, ಇಲ್ಲಿ ಯಾವುದು ಅಭಿವೃದ್ಧಿಶೀಲ ಡೆವಲಪಿಂಗ್ ಕಂಟ್ರೀಸ್ ಅಂತಕ್ಕಂಥದ್ದು ಏನಿದೆ, ಅಲ್ಲಿ ಜನನ ಪ್ರಮಾಣ, ಕುಟುಂಬ ಯೋಜನೆ ಮತ್ತು ಜನನ ಪ್ರಮಾಣದ ಅಧ್ಯಯನದಲ್ಲಿ ಸಂಪತ್ತು, ಧರ್ಮ, ಸಂಸ್ಕೃತಿ ಇತ್ಯಾದಿ ವ್ಯತ್ಯಯಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳಲೇಬೇಕಾಗಿರುತ್ತದೆ. ವ್ಯತ್ಯಯಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆಲ್ಲ
ವ್ಯತ್ಯಯಗಳು ಮತ್ತು ಜನನ ಪ್ರಮಾಣದ ನಡುವಿನ ಸಂಬಂಧವನ್ನು ಅಳೆಯುವುದು ಹೆಚ್ಚು ಸಂಕೀರ್ಣ ಅಥವಾ ಜಟಿಲವಾಗುತ್ತದೆ. ಅಂತೆಯೇ ಅವುಗಳನ್ನು ಹೆಚ್ಚು ಸಂಕೀರ್ಣ ಪ್ರಾಕಲ್ಪನೆಗಳು ಎನ್ನಲಾಗಿದೆ. ಇಲ್ಲಿ ವ್ಯತ್ಯಯಗಳು ಅಂತಕ್ಕಂಥವು ಯಾವುದು ವ್ಯತ್ಯಯ? ಕುಟುಂಬ ಯೋಜನೆ ಮತ್ತು ಜನನ ಪ್ರಮಾಣ. ಕುಟುಂಬ ಯೋಜನೆ ಮತ್ತು ಜನನ ಪ್ರಮಾಣ, ಹೈ ಫರ್ಟಿಲಿಟಿ ಅಂತ ಹೇಳಿದ್ವಿ. ಹೈ ಫರ್ಟಿಲಿಟಿ ಜೊತೆಗೆ ನೀವು ಹೈ ಫರ್ಟಿಲಿಟಿ ಅಂತಕ್ಕಂಥದ್ದು ಡಿಪೆಂಡೆಂಟ್ ವೇರಿಯಬಲ್, ಅದು ಅವಲಂಬಿತ ವ್ಯತ್ಯಯ. ಅದರ ಜೊತೆಗೆ ಏನು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತಕ್ಕಂಥದ್ದು ಯಾವುದಿದೆ? ಇನ್ಕಮ್ ಇದೆ, ವ್ಯಾಲ್ಯೂ ಇದೆ, ಎಜುಕೇಷನ್ ಇದೆ, ರೆಸಿಡೆನ್ಸ್ ಇದೆ ಆ್ಯಂಡ್ ರಿಲಿಜಿಯನ್ ಇದೆ ಅಂತ ಇಟ್ಕೊಳ್ಳಿ. ಈ ರಿಲಿಜಿಯನ್ನಿಂದನೂ ಕೂಡ ಫರ್ಟಿಲಿಟಿ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ರೆಸಿಡೆನ್ಸಿಂದ ಫರ್ಟಿಲಿಟಿ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತೆ, ಎಜುಕೇಷನಿಂದ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ, ವ್ಯಾಲ್ಯೂಸ್, ಈ ಥರ ನಾವು ಈ 2-3 ವ್ಯಕ್ತಿಗಳ ನಡುವೆ ಇರ್ತಕ್ಕಂಥ ಸಂಬಂಧಗಳನ್ನು ಇಲ್ಲಿ ಶೋಧಿಸ್ತಕ್ಕಂಥದ್ದೇ ಇದು ಹೆಚ್ಚು ಸಂಕೀರ್ಣ ಪ್ರಾಕಲ್ಪನೆ ಅಂತೇಳಿ ಕರಿತೀವಿ. ದ ಅದರ್ ಎಕ್ಸಾಂಪಲ್ ಈಸ್ ಮುಸ್ಲಿಮ್ಸ್ ಹ್ಯಾವ್ ಹೈ ಫರ್ಟಿಲಿಟಿ ರೇಟ್ ದ್ಯಾನ್ ಹಿಂದೂಸ್. ವಿ ಹ್ಯಾವ್ ಟು ಕೀಪ್ ನಂಬರ್ ಆಫ್ ವೇರಿಯಬಲ್ಸ್ ಕನ್ಸಿಸ್ಟೆಂಟ್ ಟು ಟೆಸ್ಟ್ ದಿಸ್ ಹೈಪೋಥಿಸಿಸ್. ದಿಸ್ ಈಸ್ ಅಬ್ಸ್ಟ್ರಾಕ್ಟ್ ವೇ ಟು ಹ್ಯಾಂಡಲ್ ದ ಪ್ರಾಬ್ಲಮ್. ನಾವು ಇಲ್ಲಿ ಇನ್ನೊಂದು ಉದಾಹರಣೆಗಳನ್ನು ನೋಡ್ಕೋಬೋದು. ಮುಸ್ಲಿಮರು ಹಿಂದೂಗಳಿಗಿಂತ ಹೆಚ್ಚಿನ ಫಲವತ್ತತೆ ಪ್ರಮಾಣವನ್ನು ಹೊಂದಿದ್ದಾರೆ. ಈ ಪ್ರಾಕಲ್ಪನೆಯನ್ನು ಪರೀಕ್ಷಿಸಲು ನಾವು ವ್ಯತ್ಯಯಗಳ ಸಂಖ್ಯೆಯನ್ನು ಸ್ಥಿರವಾಗಿಸ್ಕೊಳ್ಬೇಕು. ಸಮಸ್ಯೆಯನ್ನು ನಿಭಾಯಿಸಲು ಇದು ಅಮೂರ್ತ ಮಾರ್ಗವಾಗಿದೆ ಅಂತಕ್ಕಂಥ. ಇದು ಅಮೂರ್ತ ಅಂದರೆ ಇದು ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಇದು ಮೂರ್ತ ಅಮೂರ್ತ ಅಂತ ಕಳ್ತೀವಿ. ನಾನ್ ಅಬ್ಸ್ಟ್ರಾಕ್ಟ್ ಅಂದರೆ ಇಟ್ ಈಸ್ ನಾಟ್ ವಿಸಿಬಲ್ ಅಂತಕ್ಕಂಥ, ನಾಟ್ ವಿಸಿಬಲ್. ಹಾಗಾಗಿರೋದ್ರಿಂದ ದಿಸ್ ಈಸ್ ಎ ಅಬ್ಸ್ಟ್ರಾಕ್ಟ್ ವೇ ಟು ಹ್ಯಾಂಡಲ್ ದ ಪ್ರಾಬ್ಲಮ್ ಅಂತಕ್ಕಂಥ. ಈ ಸಮಸ್ಯೆಯನ್ನು ನಿಭಾಯಿಸಲು ಇದು ಅಮೂರ್ತ ಒಂದು ಮಾರ್ಗವಾಗಿದೆ, ಅದನ್ನು ರೂಪಿಸ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಒಟ್ಟಾರೆ ವೆರಿ ಕಾಂಪ್ಲೆಕ್ಸ್ ಹೈಪೋಥಿಸಿಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ವಿಚ್ ಡಿಸ್ಕ್ರೈಬ್ಸ್ ರಿಲೇಷನ್ಶಿಪ್ ಬಿಟ್ವೀನ್ 2 ವೇರಿಯಬಲ್ಸ್ ಇನ್ ಮೋರ್ ಕಾಂಪ್ಲೆಕ್ಸ್ ಟರ್ಮ್ಸ್ ಅಂತಕ್ಕಂಥದ್ದು. ಅಂದರೆ 2 ವ್ಯತ್ಯಯಗಳ ನಡುವಿನ 2 ವ್ಯತ್ಯಯಗಳು ಅಂತಕ್ಕಂಥವು ಏನಿದ್ದಾವೆ, ಆ 2 ವ್ಯತ್ಯಯಗಳ ನಡುವಿನ ಅಥವಾ ಹಲವಾರು ವ್ಯತ್ಯಯಗಳ ನಡುವಿನ ಸಂಬಂಧವನ್ನು ಇಲ್ಲಿ ಶೋಧಿಸಲು ಪ್ರಯತ್ನವನ್ನು ಪಡುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಶೋಧಿಸಲು ಪ್ರಯತ್ನವನ್ನು ಪಡುತ್ತೆ ಅಂತಕ್ಕಂಥದ್ದು. ದ ಪ್ರೋಸೆಸ್ ಆಫ್ ಫಾರ್ಮುಲೇಟಿಂಗ್ ಹೈಪೋಥಿಸಿಸ್ ಮೇ ಸ್ಟಾರ್ಟ್ ವಿತ್ ಡೆವಲಪಿಂಗ್ ವರ್ಕಿಂಗ್ ಹೈಪೋಥಿಸಿಸ್ which are then gradually upgraded to research hypothesis and finally translated into statistical hypothesis, null hypothesis and alternative hypothesis. The collected data will then allow statistical testing and show whether the researcher hypothesis is accepted or rejected ಅಂತಕ್ಕಂಥ. ಇದು ಈ ಪ್ರಾಕಲ್ಪನೆಯನ್ನು ರೂಪಿಸುವ ಪ್ರಕ್ರಿಯೆ ಏನಾಗಿದೆಯಪ್ಪ ಅಂತಂದರೆ, ಪ್ರಾಕಲ್ಪನೆ ಪ್ರಕ್ರಿಯೆ ಕೆಲಸ ಮಾಡುವ ಪ್ರಾಕಲ್ಪನೆಯನ್ನು ಅಭಿವೃದ್ಧಿಪಡಿಸುವುದರೊಂದಿಗೆ ಪ್ರಾರಂಭವಾಗಬಹುದು. ನಂತರ ಅವುಗಳನ್ನು ಕ್ರಮೇಣ ಸಂಶೋಧನಾ ಪ್ರಾಕಲ್ಪನೆಗೆ ಅವುಗಳನ್ನು ಅಪ್ಗ್ರೇಡ್ ಮಾಡಲಾಗುತ್ತೆ ಮತ್ತು ಅಂತಿಮವಾಗಿ ಸಂಖ್ಯಾಶಾಸ್ತ್ರೀಯ ಪ್ರಾಕಲ್ಪನೆ ಯಾವುದು ಅಲ್ಲಿ ನಲ್ ಹೈಪೋಥಿಸಿಸು ಅಥವಾ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತಕ್ಕಂಥದ್ದು. ನಲ್ ಹೈಪೋಥಿಸಿಸ್ ಆ್ಯಂಡ್ ಆಲ್ಟರ್ನೇಟಿವ್ ಹೈಪೋಥಿಸಿಸ್ ಅಂತಕ್ಕಂಥ ಶೂನ್ಯ ಪ್ರಾಕಲ್ಪನೆ ಮತ್ತು ಪರ್ಯಾಯ ಪ್ರಾಕಲ್ಪನೆಗೆ ನಾವು ಅನುವಾದಿಸಲಾಗುತ್ತದೆ. ಸಂಗ್ರಹಿಸಿದ ದತ್ತಾಂಶವು ನಂತರ ಸಂಖ್ಯಾಶಾಸ್ತ್ರೀಯ ಪರೀಕ್ಷೆಯನ್ನು ಅನುಮತಿಸುತ್ತದೆ ಮತ್ತು ಸಂಶೋಧನಾ ಕಲ್ಪನೆಯನ್ನು ಸ್ವೀಕರಿಸಲಾಗಿದೆಯೇ ಅಥವಾ ತಿರಸ್ಕರಿಸಲಾಗಿದೆಯೇ ಎಂದು ತೋರಿಸುತ್ತದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತೀವಿ. ಇದು ಇರ್ತಕ್ಕಂಥದ್ದು ಅಂದರೆ ಈ ಹೆಚ್ಚು ಸರಳ ಹಂತದ ಪ್ರಾಕಲ್ಪನೆ ಅಂತಕ್ಕಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ವ್ಯಕ್ತಿಗಳ ನಡುವಿನ ಸಂಬಂಧಗಳನ್ನು ಅಳೆಯಲಿಕ್ಕೆ ಅದನ್ನು ಬಳಸ್ಕೊಳ್ತೀವಿ ಅಂತಕ್ಕಂಥ ಮಾತನ್ನು ನಾವಿಲ್ಲಿ ಹೇಳ್ತೀವಿ. ಇದಿಷ್ಟು ಕೂಡ ಪ್ರಾಕಲ್ಪನೆಯ ಪ್ರಕಾರಗಳ ಬಗ್ಗೆ ಇರತಕ್ಕಂತಹ ಒಂದು ವಿಚಾರಗಳು. 3 ಸೆಷನ್ನಲ್ಲಿ ಹೇಳಿದ್ದೀನಿ. 3 ಸೆಷನ್ನು ಪ್ರಾಕಲ್ಪನೆಯ ಪ್ರಕಾರಗಳನ್ನು 3 ಸೆಷನ್ನಲ್ಲಿ ನಾವು ಚರ್ಚೆಯನ್ನು ಮಾಡಿದ್ವಿ. ಇದರ ಬಗ್ಗೆ 10 ಮಾರ್ಕ್ಸ್ ಅಥವಾ 15 ಮಾರ್ಕ್ಸ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. 15 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ. ಪ್ರಾಕಲ್ಪನೆ ಎಂದರೇನು, ಪ್ರಾಕಲ್ಪನೆಯ ಪ್ರಕಾರಗಳನ್ನು ವಿವರಿಸಿ ಅಂದರೆ 15 ಮಾರ್ಕ್ಸ್ಗೆ, ಪ್ರಾಕಲ್ಪನೆಯ ಪ್ರಕಾರಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಪ್ರಾಕಲ್ಪನೆಯ ಪ್ರಕಾರಗಳನ್ನು ವಿವರಿಸಿ. ಇದು ಮಸ್ಟ್ ಆ್ಯಂಡ್ ಶುಡ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಇದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಪ್ರಾಕಲ್ಪನೆ ಎಂದರೇನು, ಪ್ರಾಕಲ್ಪನೆಯ ಪ್ರಕಾರಗಳನ್ನು ವಿವರಿಸಿ ಅಂತೇಳಿ ಕೇಳ್ತಾನೆ. ಒಟ್ಟಾರೆ ಪ್ರಾಕಲ್ಪನೆ 2 ಮಾರ್ಕ್ಸ್ 5 ಮಾರ್ಕ್ಸಲ್ಲೂ ಕೇಳಿರ್ತಾರೆ ಅಥವಾ ಇಲ್ಲಿ ಕೇಳ್ಬೋದು, ಕೇಳಿದನು ಇರ್ಬೋದು ಅಂತಕ್ಕಂಥ. ಅದರಿಂದ ಇದರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಿ ಇದನ್ನು ನೀವು ಭಾಳ ವಿವರವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.